ಇವತ್ತು ನಾವು ಮಸ್ತಾಗಿರೋ ಅಬೈಡೆಡ್ ಸ್ಪಾಟಿಗೆ ಬಂದಿದ್ದೀವಿ. ಇವತ್ತು ನೋಡಕ್ಕೆ ಸಿಗೋ ಭಯಾನಕ ಬಿಲ್ಡಿಂಗ್, ಕ್ರಾಶ್ ಆಗಿ ಬಿದ್ದಿರೋ ತರ ಇರೋ ಟ್ರೈನ್ ಬಗೆಗಳು. ಇವತ್ತು ನಾವು ಇವೆರಡು ಸ್ಪಾಟ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಎಷ್ಟು ಸ್ಕ್ಯಾರಿ ಅನ್ಸುತ್ತೆ ಅಂದ್ರೆ ಇದು ಒಳಗೆ ಬರಕ್ಕೆ ಏನು ಇಲ್ಲ ಗೈಸ್, ಇಲ್ಲಿ ಅನ್ನೋದೇನಿಲ್ಲ. ಸಂಜೆ ಟೈಮ್ ಇಲ್ಲಿ ಹುಡುಗರು ಏನೋ ಓಡಾಡಬೇಡಿ ಅಂತ ಇಲ್ಲಿ ನೋಡಿ ಗೈಸ್, ಏನೋ ಮಾಡಕ್ ಹೊರಟಿದ್ರು ಅನ್ಸುತ್ತೆ. ಹೆಂಗ್ ಕಾಣಿಸ್ತಿತ್ತು ಅಂದ್ರೆ ಏನೋ ದೆವ್ವದ ಮನೆ, ಎಲ್ಲೋ ಪಾಳ್ ಬಿದ್ದಿರೋ ಮನೆ ತರ ಕಾಣಿಸ್ತಿತ್ತು. ಬಟ್ ಗಾಬರಿ ಆಗ್ತೈತಿ ಇಲ್ಲಿ. ಒಂಥರ ಮೂವ್ ಆದಂಗೆ ಅನ್ಸುತ್ತೆ. ಹೆಂಗ್ ಅನ್ಸ್ತೈತಿ, ವೀಕ್ ಆಗ್ಬಿಟ್ಟೈತೆ ಕೈಸ್ ಎಲ್ಲ. ನಮಸ್ಕಾರ ನೋಡಿ, ಎಕ್ಸ್ಪೆರಿಮೆಂಟೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಾ ಇದ್ದೀವಿ ಮತ್ತೊಂದು ಹೊಸ ನ್ಯೂ ವಿಡಿಯೋ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಕ್ಸ್ಪೆರಿಮೆಂಟ್ ಬದಲಾಗಿ ತುಂಬ ಕ್ರೇಜಿಯಾಗಿ ಮಾಡೋಣ ಅಂತ. ಇವತ್ತು ನಾನು ಒಂದು ಅಬ್ಯಾಂಡೆಡ್ ಹೌಸ್ಗೆ ಬಂದಿದ್ದೀನಿ. ಅಬ್ಯಾಂಡೆಡ್ ಹೌಸ್ ಅಂದರೆ ತುಂಬಾ ವರ್ಷದಿಂದ ನೋಡ್ತಿದ್ದೆ, ಅಂದರೆ ಅಲ್ಲಿ ಇಲ್ಲಿ ಹೆಂಗೋ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಆ್ಯಂಡ್ ಹಂಗೆ ನಾನು ಹುಡ್ಕೊಂಡು ಈ ಲೊಕೇಶನ್ನ ಹುಡುಕಿ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಇವತ್ತು ಒಳಗಡೆ ಹೋಗಿ ನೋಡೋಣ ಏನಿದೆ, ಎಷ್ಟು ದಿವಸದಿಂದ ಅದು ಹಳೇದಾಗಿ ಬಿದ್ದಿದೆ, ಏನಕ್ಕೆ ಬಿದ್ದಿದೆ ಅಂತ ಆಲ್ಮೋಸ್ಟ್ ಸ್ವಲ್ಪ ಹುಡ್ಕೋಣ. ಇವತ್ತು ಬನ್ನಿ ಒಳಗಡೆ ಹೋಗಿ ಏನೇನಾಗುತ್ತೆ ಅಂತ ಟೆಸ್ಟ್ ಮಾಡೋಣ. ಫುಲ್ಲು ಹೋಗಿ ಎಲ್ಲ ಫುಲ್ಲು ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಬನ್ನಿ, ಇವತ್ತು ನಾನು ಮತ್ತು ತುರ್ಷಿ ಆ್ಯಂಡ್ ಚಿನ್ನು ಇದ್ದಾನೆ, ಆ್ಯಂಡ್ ಇಲ್ಲೊಂದು ಸ್ವಲ್ಪ ಜನ ಹುಡುಗರು ಇದ್ದಾರೆ. ಹೋಗಿ ಇವತ್ತು ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಫೈನಲಿ ಗೈಸ್ ಇಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟ್ ಒಳಗಡೆ ಹೋಗೋಣ ಬನ್ನಿ. ಇವನಾಗಲಿ ಒಳಗಡೆ ಹೊಂಟೋಗ್ಬಿಟ್ಟೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹಾಂ ಗೈಸ್ ಒಳಗಡೆ ಹೋಗ್ತಾ ಇದ್ದೀವಿ. ಇವರು ಇಲ್ಲಿ ಕುತ್ಕೊಂಡಿದ್ದಾರೆ. ನೋಡೋಣ, ಕೆಳಗಡೆ ಬೇಸ್ಮೆಂಟ್ ಎಲ್ಲ ಖಾಲಿ ರೂಮ್ಗಳಿದೆ ನೋಡ್ಬೋದು. ಒಳಗಡೆ ಖಾಲಿ ರೂಮ್ಸ್ ಬರೀ ಮೋಸ್ಟ್ಲಿ ಏನೋ ಕಟ್ಟಕ್ಕೆ ಏನೋ ಮಾಡಿದ್ರು ಅನಿಸುತ್ತೆ. ಇಲ್ಲೊಂದು ಬಿಲ್ಡಿಂಗ್ ಇದೆ ಗೈಸ್. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಹೆವಿ ಗಾಳಿ ಗೈಸ್, ಹೆವಿ ಗಾಳಿ. ನಂಗೆ ಅನ್ಸ್ತಂಗೆ ಇದು ಅಪಾಯಿಂಟ್ಮೆಂಟ್ ಅನಿಸುತ್ತೆ, ಎಲ್ಲ ಮಾಡಕ್ಕೆ ರೆಡಿ ಮಾಡಿದ್ರು ಅನಿಸುತ್ತೆ. ಬಟ್ ಕೆಳಗಡೆ ಒಳಗಡೆ ಫುಲ್ಲು ವೈಟ್ ಪೇಂಟ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ. ನನಗೆ ಅನ್ಸ್ತಂಗೆ ಅಷ್ಟೊಂದು ಏನು ಇಲ್ಲ ಗೈಸ್ ಇಲ್ಲಿ. ಯಾವಾಗ ಅನ್ನೋದೇನಿಲ್ಲ. ಸಂಜೆ ಟೈಮ್ ಇಲ್ಲಿ ಹುಡುಗರು ಏನೋ ಓಡಾಡಬೇಡಿ ಅಂತ ನಂಗೆ ಅನ್ಸ್ತಂಗೆ ಅದ್ರಲ್ಲಿ ಏನೂ ಇಲ್ಲ. ಈಚೆಯಿಂದ ನೋಡೋಕ್ಕೆ ಗೈಸ್ ಫುಲ್ಲು ಹೆಂಗೆ ಕಾಣಿಸ್ತಿತ್ತು ಅಂದರೆ ಏನೋ ದೆವ್ವದ ಮನೆ, ಎಲ್ಲೋ ಪಾಳ್ ಬಿದ್ದಿರೋ ಮನೆ ಥರ ಕಾಣಿಸ್ತಿತ್ತು. ಬಟ್ ಇಲ್ಲಿ ನೋಡಿದ್ರೆ ಅಷ್ಟೊಂದು ಏನು ಇಲ್ಲವೇ ಇಲ್ಲ. ಎಲ್ಲ ಅದೇ ಹಾಲು, ರೂಮು, ಕಿಚನ್ನು. ಇಲ್ಲಿ ಮೋಸ್ಟ್ಲಿ ಕಿಚನ್ ಅನಿಸುತ್ತೆ. ಇಲ್ಲಿ ಹಾಲು, ರೂಮು, ಕಿಚನ್ ಅನಿಸುತ್ತೆ ಇದು. ಇಲ್ಲಿ ಮೋಸ್ಟ್ಲಿ ಏನೋ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೇಮ್ ಗೈಸ್ ಎಲ್ಲ ಒಂದೇ ಥರ ಇದೆ. ತುಂಬ ನೋಡೋಕ್ಕೆ ಈಚೆಯಿಂದ ನೋಡೋಕ್ಕೆ ತುಂಬಾ ಸ್ಕ್ಯಾರಿ ಆಗಿತ್ತು. ಬಟ್ ಇಲ್ಲಿ ನೋಡೋದೈತೆ. ಇಲ್ಲಿ ಇವರು ಟಮಟೆ ಪ್ರಾಕ್ಟೀಸ್ ಮಾಡ್ತಾರೆ. ಬಾರಲ್ಲಿ ಮೂರನೇ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲೂ ಏನೂ ಇಲ್ಲ. ಬಟ್ ಇಲ್ಲಿ ಹೆಂಗಿದೆ ಅಂದರೆ ಗೈಸ್ ಎಲ್ಲ ಬಂದು ನೋಡೋಕ್ಕೆ ಜಾಯಿಂಟಿ ಆಗಿದ್ರು ಎಲ್ಲ ಸಪ್ರೇಟ್ ಇದೆ. ಒಂದು ಬಿಲ್ಡಿಂಗು ಸಪ್ರೇಟ್ ಬಿಲ್ಡಿಂಗು, ಇದೆಲ್ಲ ಒಂದು ಬಿಲ್ಡಿಂಗು, ಅದೊಂದು ಬಿಲ್ಡಿಂಗು, ಆ ಕಡೆದು ಒಂದು ಬಿಲ್ಡಿಂಗು. ಆ್ಯಂಡ್ ಇಲ್ಲಿ 3 ಬಿಲ್ಡಿಂಗ್ ಇದೆ. 1 2 3 ಬಿಲ್ಡಿಂಗ್ಸ್ ಇದೆ ಇಲ್ಲಿ. ಇವಾಗ ಫುಲ್ಲು ನೋಡೋಕ್ಕೆ ಇದರಲ್ಲೇನು ತೋರ್ಸೋದೇನಿಲ್ಲ, ಅಷ್ಟೊಂದೇನು ಸ್ಕ್ಯಾರಿ ಆಗಿಲ್ಲ. ಹೊಸ್ದಾಗೂ ಏನಿಲ್ಲ ಇಲ್ಲಿ. ಅದೇ ರೂಮ್ಸು, ಅದೇ ಬಾತ್ರೂಮ್ಸು ಆ್ಯಂಡ್ ಅದೇ ಎಲ್ಲ ಇದೆ. ಇವಾಗ ಟಾಪ್ ಫ್ಲೋರಿಗೆ ಬಂದಿದ್ದೀನಿ. ಹೇಗಿದೆ ನೋಡಿ ನೋಡಿ ಗೈಸ್, ಹಿಂಗಿದೆ. 1ರಿಂದ ಇದನ್ನು ಜಂಪ್ ಆಗ್ಬೋದಲ್ಲ. ಇಲ್ಲಿ ನೋಡಿ ಗೈಸ್, ಹಿಂಗೈತೆ ಮಚ್ಚ ಇದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಗೈಸ್. ನಿಜವಾಗ್ಲೂ ಇಲ್ಲಿ ಟ್ರೈನಿಂದ ಬರ್ಬೇಕಾದ್ರೆ ನೋಡ್ಬಿಟ್ಟು ಫುಲ್ಲು ಹೆದರ್ಕೊಬಿಟ್ಟಿದೆ, ಇರ್ಬೋದು ಅಂತ ಫುಲ್ ಇದಾಗಿತ್ತು. ಬಟ್ ಎಕ್ಸ್ಪೆಕ್ಟೇಷನ್ ಅಷ್ಟೊಂದು ಏನೂ ಇಲ್ಲ. ಟ್ರೈನ್ ಆಕ್ಸಿಡೆಂಟ್ ಆಗಿ ಹೋಗಿದೆ ಗೈಸ್. ಓ ಮೈ ಗಾಡ್, ಅಯ್ಯಪ್ಪ. ಓ
ಗೈಸ್ ನನ್ನ ಅಷ್ಟಂಗೆ ಇಲ್ಲಿ ಏನೂ ಇಲ್ಲ ಗೈಸ್, ಸುಮ್ಮನೆ ನಾವು ವಸ್ತೂರಿಂದ ವೇಸ್ಟ್ ಆಯ್ತಾ ಅಂತ. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿಂದ ನೋಡಿದ್ರೆ ನಿಜವಾಗ್ಲೂ ಸ್ಕ್ಯಾರಿ ಆಗಿದಾರ ಥರ ಫೀಲ್ ಆಯಿತು. ಹೊರಗಡೆ ಬಂದಾಗೂ ನಾವು ಅಷ್ಟೇ ಗಾಬರಿ ಆದ್ವಿ, ಇಲ್ಲಿ ಬರೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಆದರೂ ಒಂದು ಅಬ್ಯಾಂಡೆಡ್ ಹೌಸ್ಗೆ ನೆಕ್ಸ್ಟ್ ಎಲ್ಲರೂ ಹೋಗ್ಬೇಕಾದ್ರೆ ನಮ್ಗೆ ಅಷ್ಟು ಭಯ ಆಗಲ್ಲ. ಏನಕ್ಕಂದರೆ ಇಲ್ಲಿ ನಾವು ಮೊದಲೇ ಬಂದಿರ್ತೀವಲ್ಲ, ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ, ನೋಡಿಕೊಂಡು ಬರಬೇಕು. ಆ್ಯಂಡ್ ಇಲ್ಲಿ ನೋಡ್ರಿ ರೈಲ್ವೆ ಟ್ರ್ಯಾಕ್ ಇದೆ, ಆ್ಯಂಡ್ ಇಲ್ಲಿ ಇದು ಟ್ರೈನು ಬೋಗಿಗಳೆಲ್ಲ ಬಿಸಾಕ್ಬಿಟ್ಟಿದ್ದಾರೆ. ಅಲ್ಲೊಂದಿದೆ ನೋಡ್ಬೋದು ಟ್ರೈನ್ ಬೋಗಿ. ಇಲ್ಲೆಲ್ಲ ಒಟ್ಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅಯ್ಯಪ್ಪ, ಇಲ್ಲಿ ನೋಡಿ ಗೈಸ್, ಏನೋ ಮಾಡಕ್ಕೆ ಕೊಟ್ಟಿದ್ರು ಅನಿಸುತ್ತೆ, ಹಾಗೆ ಮಧ್ಯದಲ್ಲಿ ಸ್ಟಾಪ್ ಆಗಿಬಿಟ್ಟಿದೆ. ಗುಂಡಿ ಇದೆ, ಇಲ್ಲೇನಾರು ಬಂದು ಬಿದ್ದರೆ ಅಷ್ಟೇ. ನೋಡಿ ಗೈಸ್ ಹೀಗಿದೆ ಟ್ರೈನ್ ಬಸ್. ಇಲ್ಲ ನೋಡ್ಬೋದು ಟ್ರೈನ್ ಹೋಗ್ತಿದೆ. ಗೈಸ್ ಆಯ್ ಮಾಡ್ರಿ ಯಾರ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ನೋಡ್ರಿ ಗೈಸ್ ಏನೇನು ಮಾಡ್ತಾನೆ. ಟ್ರೈನ್ಗೆ 20 ವರ್ಷ ಅದು ಟ್ರೈನ್ಗೆ ಟಾಟಾ ಮಾಡೋದು ಇನ್ನೂ ಬಿಟ್ಟಿಲ್ಲ ಗೈಸ್. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬರಿಬೇಡಿ, ಪ್ಲೀಸ್ ಮಾಡ್ಕೊಳ್ಳಿ ಗೈಸ್. ಇಲ್ಲ ನೋಡ್ರಿ ಗೈಸ್ ಟ್ರೈನ್ ಅಷ್ಟೊಂದೇನು ಇಲ್ಲ ಗೈಸ್. ಇಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡೋಣ ಅಂದ್ರೂ ಅಷ್ಟೊಂದೇನು ಸಿಗ್ತಾ ಇಲ್ಲ. ಬನ್ನಿ ಆ ಟ್ರೈನ್ ಹತ್ರ ಇವಾಗ ಹೋಗೋಣ. ಏಕೆ ಚಳಿ ಬಂದವ್ರು ಅಲ್ಲಿ ಎಡ್ಕೊಂಡು ಹೋಗ್ಬಿಟ್ಟು ಹಂಗೆ ಹೋದ್ರೆ ಆ ಟ್ರೈನ್ ಹತ್ರ ಹೋಗ್ಬೋದು. ಗಾಬರಿ ಚಿನ್ನೋ, ಗಾಬರಿ ಆಗಿ ಬರ್ತೀನಿ ನಾನು. ಹಿಂಗೇನು ಆರ್ನ ಹೊಡಿತೀನಿ ಅಂತ ಇದೆಲ್ಲ ಮ್ಯಾಟ್ರ ಹೇಳು. ಭಯ ಪಡ್ತೀಯಲ್ಲ, ಅಕ್ಕಿ ಕೊಟ್ಬಿಡ್ತೇನೇನೋ. ಇವನು ಗಾಬರಿ ಆಯ್ತೈತೆ, ಅದು ಹೇಳ್ಕೊತಿಲ್ಲ ಅಷ್ಟೇ. ಗಾಡಿ ಅಲ್ಲೇನಾಗಲ್ಲ, ಬರಪ್ಪ ನೀನು ಅಲ್ಲೈತೆ ಗೈಸ್. ಇಲ್ಲಿ ಅಷ್ಟೊಂದೇನಿಲ್ಲ, ಆ ಕಡೆ ಅವ್ರಿಗೆ ಹೋಗ್ಬಿಟ್ರಣ. ಇಲ್ಲೇನು ಆಗುತ್ತಾ? ಫುಲ್ಲು ಎಣ್ಣೆ ಗೈಸ್, ಎಣ್ಣೆ ಎಲ್ಲ ಎಣ್ಣೆ ಹೊಡೆದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಅಷ್ಟೊಂದು ಏನು ಇಲ್ಲ. ಗೈಸ್ ಇಲ್ಲಿ ನೈಟ್ ಟೈಮ್ ಬಂದರೆ ಹೆಂಗೆ ಕಮೆಂಟ್ ಹಾಕ್ರಿ. ಅದೆಲ್ಲ ಬರೋಕ್ಕಾಗಲ್ಲ, ಕಮೆಂಟ್ ಹಾಕ್ರಿ. ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ, ನೋಡೋಣ ಇವ್ರಿಗೇನಾರ ಧೈರ್ಯ ಬಂದರೆ ಕರ್ಕೊಬರ್ತೀನಿ ಗೈಸ್. ಇದು ನಾರ್ಮಲಿ ಬಿಲ್ಡಿಂಗ್ ಇದ್ದಂಗಿದೆ. ನಿಮಗೆ ಆ ಥರ ಗೊತ್ತಿದ್ರೆ, ಅಟ್ಲೀಸ್ಟ್ ಅಬ್ಯಾಂಡೆಡ್ ಹೌಸ್ ಆ ಥರ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಅಟ್ಲೀಸ್ಟ್ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಅಲ್ಲಿ ಹೋಗೋಕ್ಕೆ 100% ಟ್ರೈ ಮಾಡ್ತೀನಿ. ಇದು ಯಾಕೋ ನಾರ್ಮಲ್ ಅನಿಸ್ತು ನನಗೆ. ಏನು ಮಚ್ಚ ನಾರ್ಮಲ್ ಅನಿಸಿಲ್ವಾ? ಹಾಂ, ನಾನು ಟ್ರೈನಿಂದ ಹೋಗ್ಬೇಕಾದ್ರೆ ಮಾಡಿದ್ದೆ ಗೈಸ್. ಇನ್ನೊಂದು ಶಾರ್ಟ್ ಹಾಕ್ತೀನಿ, ಆ ಶಾರ್ಟಲ್ಲಿ ನೋಡ್ರಿ ಎಷ್ಟು ಸ್ಕ್ಯಾರಿ ಅನಿಸುತ್ತೆ ಅಂದರೆ ಇದು ಒಳಗೆ ಬರೋಕ್ಕೆ ನಿಜವಾಗ್ಲೂ ಗಾಬರಿ ಅನಿಸುತ್ತೆ. ಅಲ್ಲಿ ಹೋಗೋಣ ಕಣಲ್ಲೋ, ಅಲ್ಲಿ ಒಂದ್ಸತಿ ಹೋಗೋಣ. ಗಾಡಿ ಎತ್ಕೊಂಡ ಹೆಂಗೆ ಬೇಜಾನಿಲ್ಲ. ಇನ್ನೊಂದೆರಡು ಟ್ರೈನ್ ಇದೆ, ಅದನ್ನೆಲ್ಲ ಅಲ್ಲೋಗಿ ಒಂದ್ಸತಿ ಚೆಕ್ ಮಾಡೋಣ. ಟ್ರೈನ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಏನಿರುತ್ತೆ ಏನಿರಲ್ಲ ಯಾವನಿಗೆ ಗೊತ್ತು. ಬಾರು ನೀನು ಬರಲಿ ಅವ್ರು ನಮಗೆ ಗಾಬರಿ ಐತೆ ಗೈಸ್. ಇನ್ನು ಮಿನಿಮಮ್ ಏನಿಲ್ಲ ಅಂದರು 15-30 ಕಿಲೋಮೀಟ್ರ್ ಬಂದಿದ್ದೀವಿ ಗೈಸ್ ಬೆಂಗಳೂರೇ ಇದನ್ನು. ಬಟ್ ದೂರದಿಂದ ಆಯಿತು ನಮ್ಮ ಮನೆಯಿಂದ ಇಲ್ಲಿಗೆ. ಮಚ್ಚ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ ಇರುತ್ತೆ ಮಚ್ಚ. ನೋಡು ಅಲ್ಲಿಂದ ಹಂಗೆ ಬರೋಣ, ಅಲ್ಲಿ ಗಾಡಿ ಹಾಕೋಣ, ಅಲ್ಲಿಂದ ಹಂಗೆ ಓಡಾಡ್ಬಿಟ್ಟು ವಾಪಸ್ ಹಿಂಗೆ ಅಲ್ಲಿ ನೋಡಿ ಯಾರೋ ಗಾಡಿ ಹೋಯ್ತವ್ರೆ. ಓಕೆ ಗೈಸ್ ಬನ್ನಿ ಅಲ್ಲೇ ಹೋಗ್ಬಿಟ್ಟು ಒಂದು ಚೆಕ್ ಮಾಡೋಣ ಗೈಸ್. ಮನೆ ಒಳಗಡೆ ಹೋಗೋಕ್ಕೆಲ್ಲ ಭಯ ಅನಿಸ್ತು, ಬಟ್ ಒಳಗಡೆ ಹೋಗ್ಬಿಟ್ರೆ ಏನೂ ಇಲ್ಲ, ಎಲ್ಲ ಪೈಂಟ್ ಮಾಡಿಕ್ಕಿದ್ರೆ ಮೋಸ್ಟ್ಲಿ ಇನ್ನೂ ಕಾಸು ಇಲ್ಲದೆ ನಿಲ್ಲಿಸ್ತಾ ಇರೋದು. ಕಾಸಿಲ್ಲ ಅಂತ ಹೇಳಿ ಕೊಡ್ತೀನಿ ಮಾಡಿಸಿವ್ರಂತ. ಬರ್ರಿ ಇವಾಗ ಅಲ್ಲಿ ಹೋಗೋಣ ಗೈಸ್. ನಿಜವಾಗ್ಲು ಗೈಸ್ ಇವನಿಗೆ ಆ ವಿಡಿಯೋ ಅಂದರೆ ಟ್ರೈನಲ್ಲಿ ಹೋಗ್ಬೇಕಾರೆ ಈ ಜಾಗನ ತೋರಿಸ್ದಾಗ ಏನಂದಿದ್ದ ಗೊತ್ತಾ? ಬಚ್ಚ ನಾನು ಒಳಗಡೆ ಬರೋಕ್ಕಾಗಲ್ಲ ಬಚ್ಚ, ದೆವ್ವ ಇರ್ತದೆ, ಅದು ಆಗೋಯ್ತದ ಬಚ್ಚ ಅಂತ ಎದುರುಕೊತಿದ್ದ. ಇಲ್ಲಿ ಬಂದು ಬೇಜಾರಾಗೋಗ್ಬಿಟ್ಟವನು.
ಫಸ್ಟ್ ಬರ್ಬೇಕಾರೆ ಗಾಬರಿ ಆಯ್ತು. ನನಗೆ ಗಾಡಿ ಎತ್ಕೊಂಡು ವಾಪಸ್ ಹೋಗಕ್ಕೆ ಸ್ಕೆಚ್ ಹಾಕಿದ್ದ ಗೈಸ್. ಇವಾಗ ನೋಡ್ಬಿಟ್ಟು ಇವಾಗ ಫುಲ್ ಚೆನ್ನಾಗಿಲ್ಲ. ನೀನ್ ನೋಡ್ರ ಅಯ್ಯೋ ನೆಕ್ಸ್ಟ್ ಟೈಮ್ ಏನಾದ್ರು ಬಿಟ್ಬಿಟ್ಟು ಇನ್ನೂ ಮಸ್ತಾಗಿರೋದು ಹೋಗೋಣ. ನೆಕ್ಸ್ಟ್ ನಾವು ಬಂದಿದೆ ಈ ಕ್ರೇಜಿಯಾಗಿ ಕೂತಿರೋ ಟ್ರೈನ್ ಸ್ಪಾಟ್ಗೆ. 4 ಬಗ್ಗೆ ಇದ್ರೆ ಅಲ್ಲೊಂದು ಲಾಸ್ಟ್ ರಿಲೀಸ್ ಆಗಿದ್ದಾರೆ. ಕೊನೆಗೂ ಇಲ್ಲಿ ಬಂದಿದ್ದೀವಿ. ಹೊರಗಡೆ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ. ನಾನಂತೂ ಫುಲ್ ಕ್ರೇಜ್ ಆಗಿದ್ದೀನಿ. ಬಂದಿದ್ದ ತಕ್ಷಣ ಸಾಕಾಯ್ತು ಅಂತ. ಚಿನ್ನು ನೋಡ್ರಿ ಫ್ರೆಂಡ್ ಫೋನ್ ಎಲ್ಲ ಬೀಳಿಸ್ತಾನೆ. ಶ್ರೀಮಂತ ಹೆವಿ ಶ್ರೀಮಂತ. ಇಟ್ಕೊಳ್ರ ಫೋನ್ನ. ಗೈಸ್ ಬಾತ್ರೂಮ್ ಗೈಸ್ ಇಲ್ಲೆಲ್ಲ ಫೋಟೋ ಯಾಕೊಲೆ ಗೈಸ್ ಗಾಬರಿ ಪಡಿಸ್ತಾನೆ ಗೈಸ್. ಇಲ್ಲಿ ನೋಡ್ರಿ ಹೆಂಗದು ಯಾರೋ ಪ್ಯಾಂಟ್ ಬಿಚ್ಬಿಟ್ಟು ಹಂಗೆ ಬಿಟ್ಬಿಟ್ಟು. ಅಪ್ಪ ಅವ್ನು ಮಾಡ್ತಿರೋದು ನನಗೆ ಗಾಬರಿ ಆಗ್ತೈತೆ. ಖುಷಿ ಸೌಂಡ್ ಮಾಡ್ತಿರೋದು ನನಗೆ ಗಾಬರಿ ಆಗ್ತೈತೆ ಕಣಲ್ಲ. ಗೈಸ್ ಇಲ್ಲ ನಾನು ಫುಲ್ ಬಿದ್ದೋಗ್ಬಿಟ್ಟಿದ್ದೆ ಗೈಸ್. ನೋಡ್ಬೋದು ಎಲ್ಲ ಟ್ರಾವೆಲ್ ಮಾಡಿರ್ತಾರೆ. ಎಷ್ಟು ಜನ ಟ್ರಾವೆಲ್ ಮಾಡೋರೋ ಗೊತ್ತಿಲ್ಲ. ನಾವು ಟ್ರಾವೆಲ್ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಬೈ ಹೆಂಗೈತೆ ನೋಡಿ ಗೈಸ್. ಎಲ್ಲ ಇದು ತುಂಬಿಟ್ಟು ಹೋಗ್ಬಿಟ್ಟವ್ರೆ ಗೈಸ್. ನಂಗನ್ಸ್ದಂಗೆ ಇದ್ರೊಳಗಡೆ ಅಂದರೆ ನಾವು ಕುತ್ಕೋತೀವಲ್ಲ ಇದ್ರೊಳಗಡೆ ಈ ಬಬಲ್ಸ್ ಇರ್ಬೋದಾ ನೋಡಿದ್ರೆ ಎಲ್ಲ ಅಲ್ಲೇ ಐತೆ. ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟವ್ರು ಗೈಸ್. ಗ್ಲಾಸ್ ಫುಲ್ ಹೊಡೆದಾಕ್ಬಿಟ್ಟವ್ರು. ವಿಂಡೋ ಗ್ಲಾಸ್. ಇಲ್ಲಿ ಬಾತ್ರೂಮು ಯಾರು ಎಣ್ಣೆ ಹೊಡೆದ್ಬಿಟ್ಬಿಟ್ಟು ಗೈಸ್. ಇಲ್ಲಿ ನೋಡಿ ಗೈಸ್ ಟ್ರೈನ್ ರಾಡ್ ಮೇಲ್ಗಡೆ ಐತೆ. ಲಾಕ್ ಮಾಡ್ತಾರಲ್ಲ ಅದು ಇದು ಗೈಸ್. ಬೋಗಿ ಲಾಕ್ ಮಾಡ್ತಾರಲ್ಲ ಅದು ಗೈಸ್. ಆದರೆ ಮೇಲ್ಗಡೆ ಹತ್ತಕ್ಕೆ ಟ್ರೈ ಮಾಡೋಣ. ನಮ್ಮ ಪುರ್ಷಿ ಫುಲ್ ಗಾಬರಿ ಆಗ್ಬಿಟ್ಟು ಗೈಸ್. ಇಲ್ಲಿ ನೋಡ್ರಿ ಹೆಂಗಿದೆ, ಚೆನ್ನಾಗೈತೆ. ಬಟ್ ಮೇಲ್ಗಡೆ ಗಾಬರಿ ಆಗುತ್ತೆ. ಇದು ನೋಡಿದ್ರೆ ಗೈಸ್ ಯಾರಿಗೂ ಅನ್ಸಲ್ಲ ಗೈಸ್ ಟ್ರೈನ್ ಬಂದು ಇಲ್ಲಿ ಕ್ರ್ಯಾಶ್ ಆಗಿದೆ ಅಂತ. ಸ್ಕ್ರ್ಯಾಪ್ ಇದು, ಸ್ಕ್ರ್ಯಾಪ್. ನನಗೂ ಗೊತ್ತು ಗೈಸ್. ಹತ್ತಕ್ಕೆ ಟ್ರೈ ಮಾಡ್ತಾವನೆ. ಯಾವ ಲೆವೆಲ್ಗೆ ಐತೆ ನೋಡ್ರಿ. ಓ ಮೈ ಗಾಡ್ ಗೈಸ್. ಇದೆ ಇವಾಗ ಏನಿದು ಉಲ್ಟಾ ಹಾಕೊಂಡ್ರೆ ಹೆಂಗಿರುತ್ತೆ ಹೇಳು ಗೈಸ್. ಇಲ್ಲಿ ನೋಡ್ರಿ ಹೆಂಗೈತೆ ಗೈಸ್. ನಂಗೆ ಇಲ್ಲಿ ಯಾರೋ ಸಂಸಾರ ಮಾಡ್ತಿರೋ ಅನ್ಸುತ್ತೆ. ಅದಕ್ಕೆ ಹಿಂಗೆ ನೀಟಾಗಿ ಇಟ್ಕೊಂಡವ್ರೆ ಗೈಸ್. ಗಾಬರಿ ಪಡಿಸ್ತಾನೆ ಗೈಸ್, ಗಾಬರಿ ಪಡಿಸ್ತಾನೆ ಪರ್ಸಿ ನನಗೆ. ಅಯ್ಯಪ್ಪ ಎಲ್ಲ ಸೈಡ್ ಬಾ ಗೈಸ್. ನಾವು ಬಂದಿದ್ದು ಅಲ್ಲಿ ಬ್ಯಾಕ್ ಗೈಸ್. ಎಷ್ಟು ಮೇಲಕ್ಕೆ ಐತೆ. ಗಾಬರಿ ಆಗೈತಿ ನಾನಂತೂ. ಇಲ್ಲಿಂದ ಈಚೆ ಕಿಟಕಿಯಿಂದ ಎಲ್ಲ ಡೈ ಹೊಡೆದ್ಬಿಟ್ಟು ಗೈಸ್. ಇಲ್ಲಿ ವಾಶ್ರೂಮ್. ಬಾರಪ್ಪ, ನಂಗೆ ಯಾಕೋ ಗಾಬರಿ ಆಗ್ತೈತಿ ಇಲ್ಲಿ. ಬಾಡ ಬರೋಲು ಅಪ್ಪ ಗೈಸ್. ಒಂಥರ ಮೂವ್ ಆದಂಗೆ ಆಯ್ತು ಗೈಸ್. ಡೌನ್ ಇಳಿತಾ ಇದ್ದೀವಿ ಅದಕ್ಕೆ ಅನ್ಸುತ್ತೆ. ಗಾಬರಿ ಆಯ್ತು ಅನ್ಸಿ ಶಿಷ್ಯ. ಗಾಬರಿ ಆಯ್ತು ಎಲ್ಲ ಮತ್ತೆ ತರಿಸು ಗೈಸ್. ಟಾಪ್ ಇಲ್ಲ ಹತ್ತನ ಆಯ್ತು. ಅಲ್ಲೋಕಣ ಬರೋ ಮಚ್ಚ ಒಂದು ಸೆಲ್ಫಿ ತಗೋಣ. ನಾನು ಇಲ್ಲಿ ನಾನು ಡೇ ಹೊಡೆದು ಬಿಡ್ತೀನಿ. ಬರಪ್ಪ, ಯಾಕೋ ನಂಗೆ ಇದು ಡೌನ್ ಇರುತ್ತೆ ಗೈಸ್. ಹೆವಿ ಗಾಬರಿ ಆಗ್ತೈತಿ ಇಲ್ಲಿ. ಹೆವಿ ಗಾಬರಿ.
ಇದ್ರೊಳಗೆ ಹೋಗೋಣ. ಇದ್ರೊಳಗಡೆ ಹೋದ್ರೆ ಮತ್ತೆ ಆನೆ ಇರುತ್ತೆ. ಮಚ್ಚ ಇದ್ರೊಳಗಡೆ ಹೋದ್ರೆ ಹೆಂಗಿರುತ್ತೆ ಗೊತ್ತಾ ಮಚ್ಚ, ಈ ಗ್ರಾವಿಟಿ ಉಲ್ಟಾ ಮನೆ ಅಂತಾರೆ ನೋಡು, ಆ ಥರ ಇದು ಸೈಡ್ ಮನೆ ಥರ ಇರುತ್ತೆ. ನೋಡಿ ಗೈಸ್, ಇಲ್ಲಿ ಲಾಕ್ ಮಾಡ್ತಾರಲ್ಲ, ಲಾಕ್ ಮಾಡ್ತಾರಲ್ಲ ಅದು, ಮತ್ತು ಇಲ್ಲಿ ಪ್ರೆಸರ್ ಟ್ಯಾಂಕು ಅಂದರೆ ಬಾತ್ರೂಮಿಗೆ ಟ್ಯಾಂಕ್ ಇಕ್ಕಿರ್ತಾರಲ್ಲ ಅದು, ಮತ್ತು ಇದು ಹ್ಯಾಕ್ಸಲ್ಗಳು ಏನಂತಾರೆ ಮಚ್ಚ ಇದಕ್ಕೆ, ನಾನು ಓಡ್ಬಿಡ್ತೀನಿ ನೋಡ್ರಿ ಗೈಸ್ ಹೆಂಗೈತೆ. ನೋಡಿದ್ದೀರಾ ಗೈಸ್? ಅಂದರೆ ನೀವು ನೋಡಿರ್ತೀರ ಕೆಳಗಡೆಯಿಂದ, ನಾನು ಹೇಳ್ತಿರೋದು ಫುಲ್ ಹಿಂಗೆ ಮನುಷ್ಬಿಟ್ಟು ನೋಡಿರ್ತಾರಲ್ಲ ಹಂಗೆ. ನೋಡ್ರಿ ಹೆಂಗೈತೆ, ಬಟ್ಟೆ ಗಿಟ್ಟೆ ಎಲ್ಲ ಹಾಕೋರೆ. ಇಲ್ಲಿ ಪ್ರೆಸರ್ ಟ್ಯಾಂಕು, ಎಳ್ಗಳ್ದಿ ಅಪ್ಪ ಎಲ್ಲ ಫುಲ್ ಸ್ಕ್ರ್ಯಾಪ್ ಆಗಿಬಿಟ್ಟೈತಿ ಇದಂತೂ. ಇದ್ರ ಒಳಗಡೆ ನುಗ್ಗೋದು ದಾರಿ ಇದ್ರೆ ನುಗ್ಬಿಡ. ಇಲ್ಲಿ ಐತಾ ದಾರಿ ಗೈಸ್, ಮುಚ್ಬಿಟ್ಟವ್ರಿಗೆ. ಈಗ ಐತೆ ಐತೆ ನೀನ್ ಚಿಕ್ಕ ಮುಚ್ಕೊಂಡ್ ಬಾರಪ್ಪ. ಐತಿರ ಗೈಸ್ ಗೈಸ್ ನೋಡಿ ಹೆಂಗೈತೆ. ನೋಡ್ರಿ ಗೈಸ್, ಯಾರು ಬಿದ್ದೋರು ಅನ್ಕೋಬೇಕು ಗೈಸ್. ಇಲ್ಲಿ ನೋಡ್ರಿ ಹಿಂಗೈತೆ. ಅಷ್ಟು ದೂರ ಎಲ್ಲ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಅಡ್ಡ ಐತೆ. ಇಲ್ಲೇ ಬಂದ್ಬಿಡ್ತೀನಿ ಸ್ವಲ್ಪ. ಇಲ್ಲೆಲ್ಲ ಹೊರಗಡೆ ಐತೆ ಗೈಸ್ ಫುಲ್. ನೋಡ್ರಿ ಇಲ್ಲೆಲ್ಲ ಏನೋ ಸ್ಟೋರ್ ರೂಮ್ ಅನ್ಸುತ್ತೆ, ಹಿಂಗೆ ಅನಿಸ್ತೈತೆ. ಬಾತ್ರೂಮ್ ಇಲ್ಲೇ ಬಿದ್ದೋಗ್ಬಿಟ್ಟೈತೆ. ಅಯ್ಯಪ್ಪ, ಎಲ್ಲ ವೀಕ್ ಆಗ್ಬಿಟ್ಟೈತೆ ಗೈಸ್ ಎಲ್ಲ. ಇಲ್ಲಿ ನೋಡ್ರಿ ಗೈಸ್ ಏನೈತೆ. ಅಯ್ಯಪ್ಪ, ನಂಗೆ ವೈರಿಂಗ್ ಮಾಡಿ ಕಿಕ್ಕಿದ್ರು ಅನ್ಸುತ್ತೆ ಎಲ್ಲ ಫುಲ್ ಇದಾಗ್ಬಿಟ್ಟೈತೆ. ಎಲ್ಲ ವೈರಿಂಗ್ ಎಲ್ಲ ಕಿತ್ಕೊಂಡ್ಬಿಟ್ಟವ್ರೆ. ಇಲ್ಲೇನೋ ಐತೆ ವೈರ್ಸ್, ಇಲ್ಲೇನೋ ಟ್ರಾನ್ಸ್ಫಾರ್ಮರ್ ಥರ ಏನೋ ಬಿಟ್ಟವ್ರೆ, ಬಿಟ್ಟರೆ ಏನೋ ಇಲ್ಲ. ಇನ್ನು ನೋಡ್ರಿ ಅದು ಇಲ್ಲೇನೋ ಇದೆ ರೈಲಲ್ಲಿ. ಅಂತೂ ಇಂತೂ ಇಲ್ಲಿ ಬಂದು ಸ್ವಲ್ಪ ಇಲ್ಲಾದರೂ ಮಜಾ ಬರಂಗೆ ಅನಿಸ್ತು. ಅಲ್ಲಂತೂ ನಂಗೆ ಏನು ಅನಿಸ್ಲಿಲ್ಲ, ಬಟ್ ಈಚ್ ಕಡೆಯಿಂದ ಬರೀ ಎವ್ರಿ ಸ್ಕ್ಯಾರಿ ಥರ ಕಾಣಿಸ್ತು. ಬಟ್ ಏನು ಅನಿಸ್ತು, ಅಷ್ಟೊಂದು ಫೀಲ್ ಕೊಡಲಿಲ್ಲ. ಇಲ್ಲೊಂದು ಸ್ವಲ್ಪ ಫೀಲ್ ಆದರೂ ಕೊಡ್ತು. ಇಲ್ಲ ನೋಡ್ರಿ ಇಲ್ಲೇ ಕುತ್ಕೊಂಡವ್ರೆ ಗೈಸ್, ಇದು ಸೇಮೇ, ಅಷ್ಟೊಂದೇನಿಲ್ಲ. ನೋಡ್ಬೋದು ಹೇಗಿದೆ ಈ ಜಾಗ. ಅಟ್ಲೀಸ್ಟ್ ಗೈಸ್ ಯಾರು ಬಂದರೆ ಫೋಟೋ ಶೂಟ್ ಮಾಡ್ಕೊಳಕ್ಕಂತೂ ಮಸ್ತಿದೆ ಅಲ್ವಾ. ಇಲ್ಲಿ ಬಂದು ಅಲ್ಲಿ ಫೋಟೋ ತೆಕ್ಕೋಬೋದು. ಏನೋ ಟ್ರೈನ್ ಕ್ರ್ಯಾಶ್ ಆಗಿರೋ ಥರ ಇರುತ್ತೆ, ಏನು VFX ಏನು ಮಾಡ್ಬೋದು. ಬಟ್ ರಿಯಲಿ ತಕ್ಕೊಳೋದು ಏನೋ ಮಸ್ತಾಗಿ, ರಿಯಲಿ ತಕ್ಕೊಂಡು ನಮ್ಮೊಂಥರ ಒಬ್ಬೊಬ್ರು ರುಚಿ ಇರ್ತಾರೆ ಅಂಥವ್ರದವರು. ಈ ಥರ ಎಲ್ಲ ಮಾಡೋಕ್ಕೆ ಮಸ್ತಾಗಿರುತ್ತೆ. ಇವರೇನೋ ಮಾಡ್ತಾರೆ, ಏನೋ ಕೈ ಕೊಟ್ಟು ಲೇ 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 ಗೈಸ್. ಇವನು ಬೇಗ ಅವ್ರ ಫ್ರೆಂಡು ಯಾವುದೋ ಹುಡುಗಿ ಜೊತೆ ಹಾಕಿರೋ ಸ್ನ್ಯಾಪ್ ಹುಡ್ಕೊಂಡು ಇವನು ಈ ನನ್ನ ಮಗನ ಕೈ ಹಿಡ್ಕೊಂಡು ಗೈಸ್. ಎಂತ ಇರ್ತಾರಪ್ಪ, ಟ್ಯಾಗ್ ಮಾಡ್ರಿ ನಿಮ್ಮ ಗುಂಪಲ್ಲಿ ಇಂಥವ್ರು ನನ್ನ ಮಕ್ಳು ಇರ್ತಾರೆ. ಹೆಂಗಿತ್ತು ಗೈಸ್, ಮತ್ತೊಮ್ಮೆ ಸಿಗೋಣ ನ್ಯೂ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮತ್ತಷ್ಟು ವೀಡಿಯೋಸ್ ಅಂದರೆ ಇನ್ನೂ ಜಾಗಗಳನ್ನ ನೋಡೋಣ, ಇನ್ನೂ ಕ್ರೇಜಿಯಾಗಿರೋ ಎಕ್ಸ್ಪೆರಿಮೆಂಟ್ಸನ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೆಟ್ಸ್ ಗೈಸ್, ಬಾಯ್.